ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿ ಸಿಜೆ ರಾಯ್ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಶವಗಾರದ ಬಳಿ ಆಗಮಿಸಿದ್ದಾರೆ ರಾಯ್ ಪತ್ನಿ ಹಾಗೂ ಪುತ್ರಿ. ಇಂದು ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಬೆಳಿಗ್ಗೆ 10 ಗಂಟೆಯಿಂದ 2 ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ಈಗಾಗಲೇ ಅವಕಾಶವನ್ನ ಕಲ್ಪಿಸಲಾಗಿದೆ. ಬನ್ನೇರುಘಟ್ಟ ರಸ್ತೆಯ ನೇಚರ್ಸ್ ಲಕ್ಸುರಿ ರೆಸಾರ್ಟ್ನಲ್ಲಿ ಈಗಾಗಲೇ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಬನ್ನೇರುಘಟ್ಟದ ಕಾಸಾ ಗ್ರ್ಯಾಂಡ್ನಲ್ಲಿಂದು ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಸಿಜೆ ರಾಯ್ ಇಚ್ಛೆಯಂತೆ ಕಾಸಾ ಗ್ರ್ಯಾಂಡ್ನಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಅಂತಿಮ ವಿಧಿವಿಧಾನಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅವರ ಪುತ್ರ ಸಿಜೆ ರೋಹಿತ್ ಅವರು ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಿದ್ದಾರೆ. ಅಂದರೆ ಅವರ ಸ್ನೇಹಿತರೊಂದಿಗೆ ಅವರ ಫ್ರೆಂಡ್ಸ್ ಜೊತೆ ಈಗಾಗಲೇ ಹೇಳ್ಕೊಂಡಿದ್ರಂತೆ, ನನಗೆ ಇಲ್ಲೇ ಅಂತ್ಯಕ್ರಿಯೆಯನ್ನ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಆ ಸ್ಥಳದಲ್ಲೇ ಇವತ್ತು ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಒಂದು ಕಡೆ ಪೊಲೀಸರು ಈಗಾಗಲೇ ಎಲ್ಲ ರೀತಿಯ ತನಿಖೆಯನ್ನ ಕೈಗೊಂಡಿದ್ದಾರೆ. SIT ಅಧಿಕಾರಿಗಳಿಗೂ ಕೂಡ ಈ ಕೇಸನ್ನ ರವಾನೆಯನ್ನ ಮಾಡಲಾಗಿದೆ. ಜಸ್ಟ್ IT ದಾಳಿಗೋಸ್ಕರ ಹೆದರ್ಕೊಂಡು ಇವರು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರಾ ಅಥವಾ ಬೇರೆ ಯಾವುದಾದ್ರೂ ಒತ್ತಡ ಇತ್ತ, ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಈಗಾಗಲೇ ಪರಿಶೀಲನೆಯನ್ನ ನಡೆಸಲಾಗಿದೆ. ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಕೈಗೊಂಡಿದ್ರು. ಅದಾದ ಬಳಿಕ ರಾಜ್ಯ ಸರ್ಕಾರಕ್ಕೆ ಕೆಲವೊಂದಷ್ಟು ಒತ್ತಡ ಕೇಳಿ ಬಂದಿತ್ತು. ಅಂದ್ರೆ ಒತ್ತಾಯವನ್ನ ಮಾಡಿದ್ರು, ಆದಷ್ಟು ಬೇಗ SIT ಅನ್ನ ರಚನೆ ಮಾಡಬೇಕು, ಇದನ್ನ ಇವರ ಸಾವಿಗೆ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿ ಕೆಲವೊಂದಷ್ಟು ಜನ ಈಗಾಗಲೇ ಒತ್ತಾಯವನ್ನ ಮಾಡಿದ್ರು. ಹಾಗಾಗಿ SIT ಅಧಿಕಾರಿಗಳಿಗೆ ಈ ಕೇಸನ್ನ ಹಸ್ತಾಂತರವನ್ನ ಮಾಡಲಾಗಿದೆ. ಇನ್ನು ಪೊಲೀಸರು ಏನೇನು ರೆಡಿ ಮಾಡ್ಕೊಂಡಿದ್ರು ಈ ಕೇಸ್ನಲ್ಲಿ ಅದೆಲ್ಲವನ್ನ ಕೂಡ ಈಗಾಗಲೇ SIT ಅಧಿಕಾರಿಗಳಿಗೆ ಆ ಪ್ರತಿಗಳನ್ನ ಸಲ್ಲಿಸಿದ್ದಾರೆ. SIT ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನ ಕೈಗೊಂಡಿದ್ದು ಅವರ ಕುಟುಂಬಸ್ಥರು ಜೊತೆಗೆ ಇದರಲ್ಲಿ ಯಾರ್ಯಾರು ಭಾಗ್ಯ ಆಗಿರಬಹುದು, ಅಂದ್ರೆ ಯಾರ್ಯಾರ ಮೇಲೆ ಡೌಟ್ ಬರ್ತಾ ಇದೆ ಅವರೆಲ್ಲರನ್ನು ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ SIT ಅಧಿಕಾರಿಗಳು. ಜೊತೆಗೆ ಇವತ್ತು ಅಂತ್ಯಕ್ರಿಯೆ ಇದೆ, ಎಲ್ಲ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಇವತ್ತು ಅವರ ಮೃತದೇಹವನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಲಾಗುತ್ತೆ.